ಈ ಕೆಂಪು ಬಂಡೆ, ಈ ಗುಹೆ ಇದು ಕರ್ನಾಟಕದಲ್ಲಿ ಇದೆ ಅಂದ್ರೆ ನಂಬಕ್ಕೆ ಕಷ್ಟ ಆಗ್ತಾ ಇದೆ. ಸಿನಿಮಾ ಸೆಟ್ ತರ ಕಾಣ್ತಿದೆ. ಇವುಗಳ ಹಿಂದೆ ಇರುವ ಇತಿಹಾಸ 1400 ವರ್ಷ ಹಳೆದು. ಇದು ಬಾದಾಮಿ. ಇದನ್ನ ಹಿಂದೆ ವಾತಾಪಿ ಅಂತ ಕರಿತಿದ್ರು. ಚಾಲುಕ್ಯರ ಕಾಲದಲ್ಲಿ ಇದು ರಾಜಧಾನಿಯಾಗಿತ್ತು. ಆದ್ರೆ ನಾವು ಈಗ ನೋಡ್ತಿರುವುದು ಒಂದು ಹಳೆ ಇತಿಹಾಸದ ಮಧ್ಯದಲ್ಲಿ ನಡೆಯುವ ಅನುಭವ. ಇದ್ರ ಹಿಸ್ಟ್ರಿ ಸ್ವಲ್ಪ ನೋಡಕ್ ಹೋದ್ರೆ 6ನೇ ಶತಮಾನದಲ್ಲಿ ಪುಲಕೇಶಿ ಪ್ರಥಮ ಬಾರಿಗೆ ಇದು ತನ್ನ ರಾಜಧಾನಿ ಅಂತ ಆರಿಸ್ಕೊಂಡ್ರು. ಈ ಬಂಡೆಗಳು 3 ಕಡೆಗಳಿಂದ ಈ ಊರನ್ನು ಕಾಪಾಡುತ್ತವೆ. ಸ್ವಾಭಾವಿಕ ಕೋಟೆ ತರ ಇದೆ. ಅದಕ್ಕಾಗಿ ಈ ಜಾಗ ಬಹಳ ಸ್ಟ್ಯಾಟಿಸ್ಟಿಕ್ ಆಗಿತ್ತು. ಬಾದಾಮಿಯಲ್ಲಿರುವ ಈ 4 ಗುಹೆಗಳು ಒಂದೊಂದಾಗಿ ಮೇಲಕ್ಕೆ ಹೋಗ್ತವೆ. ಪ್ರತಿಯೊಂದು ಗುಹೆ ಒಂದಕ್ಕಿಂತ ಒಂದು ಬೇರೆ ತರ ಅನಿಸ್ತಾ ಇದೆ. ಶಿವ, ವಿಷ್ಣು ಮತ್ತು ಜೈನ್ ಧರ್ಮಕ್ಕೆ ಸಂಬಂಧಪಟ್ಟ ಈ ಗುಹೆ ವಿಭಿನ್ನ ರೀತಿಯ ಶಿಲ್ಪಗಳನ್ನು ನೋಡೋಕೆ ಸಿಗುತ್ತೆ. ಈಗ ನಾವು ನೋಡ್ತಾ ಇರೋದು ಬಾದಾಮಿಯಲ್ಲಿನ ಮೊದಲನೇ ಗುಹೆ. ಇಲ್ಲಿಂದನೇ ನಮ್ಮ ಸುತ್ತಾಟ ಶುರುವಾಗುತ್ತೆ. ಈ ಗುಹೆ ಸುಮಾರು 6ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಶಿವನಿಗೆ ಸಮರ್ಪಿತವಾಗಿತ್ತು. ಒಳಗೆ ಬರ್ತಾ ಇದ್ದಾಗ ಈ ಕಂಬ ನೋಡಿದ್ರೆ ತುಂಬಾ ಸರಳವಾಗಿದೆ ಅನ್ಸುತ್ತೆ, ಬಟ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಕಾಣೋದು ನಟರಾಜ ರೂಪ. ಇಲ್ಲಿ ಶಿವನನ್ನು ಬೇರೆ ಬೇರೆ ಭಂಗಿಗಳನ್ನ ಕೆತ್ತಲಾಗಿದೆ. ಪ್ರತಿ ಭಂಗಿಯಲ್ಲೂ ಮೂಮೆಂಟ್ ಅನ್ನೋದು ಫೀಲ್ ಆಗುತ್ತೆ. ಕಲ್ಲಿನಲ್ಲಿದ್ರೂ ಜೀವಂತವಾಗಿರುವ ಹಾಗೆ ಕಾಣಿಸುತ್ತೆ. ಶಿವನ ಜೊತೆಗೆ ಗಣಗಳು, ದೇವತೆಗಳ ಸಣ್ಣ ಸಣ್ಣ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು. ಈ ಗುಹೆ ಸಿಂಪಲ್ ಆಗಿದ್ರು ಅದರ ಎನರ್ಜಿ ಮತ್ತು ಫೀಲಿಂಗ್ ತುಂಬಾ ಪವರ್ಫುಲ್ ಆಗಿದೆ. ಈಗ ನಾವು ಹೋಗ್ತಾ ಇರೋದು ಕೇವ್ 2ಗೆ. ಮಧ್ಯದಲ್ಲಿ ಚಿಕ್ಕ ಪುಟ್ಟ ಕೆತ್ತನೆಗಳು ಕಾಣಿಸುತ್ತವೆ. ಅರ್ಧಮರ್ಧ ಆಗಿರೋದು ಅಥವಾ ಹಾಳಾಗಿರೋದು, ಈ ತರ ಕೆತ್ತನೆಗಳು ಕಾಣಿಸ್ತವೆ. ಇದು ಕೂಡ 6ನೇ ಶತಮಾನದಲ್ಲಿ ನಿರ್ಮಾಣ ಆಗಿತ್ತು. ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇಲ್ಲಿ ಒಳಗಡೆ ಬಂದಾಕ್ಷಣ ಕೆತ್ತನೆ ಇನ್ನಷ್ಟು ನೀಟ್ ಮತ್ತು ಡೀಟೇಲ್ಡ್ ಆಗಿ ಕಾಣ್ತವೆ. ಇಲ್ಲಿ ವಿಷ್ಣುವಿನ ತ್ರಿವಿಕ್ರಮ ರೂಪ ನೋಡ್ಬೋದು. ಒಂದ್ ಹೆಜ್ಜೆಯಲ್ಲಿ 3 ಲೋಕಗಳನ್ನು ಅಳೆಯುವ ರೂಪ. ಮತ್ತೊಂದು ಪ್ರಮುಖ ರೂಪ ವರಾಹ ಅವತಾರ, ಭೂಮಿಯನ್ನು ರಕ್ಷಿಸುತ್ತಿರುವ ದೃಶ್ಯ. ಪಿಲ್ಲರ್ಗಳು, ಗೋಡೆಗಳು ಎಲ್ಲ ಕಡೆ ಕೂಡ ಸಣ್ಣ 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 ಶಿಲ್ಪಗಳು ತುಂಬಿದೆ. ಈ ಗುಹೆ ನೋಡಿದ್ರೆ ಕಲಾವಿದರ ಕೆಲಸ ಇನ್ನಷ್ಟು ಮೆಚೂರ್ ಆಗ್ತಾ ಬಂದಿದೆ. ಈಗ ನಾವು ಹೋಗ್ತಾ ಇರೋದು 3ನೇ ಗುಹೆ. ಇದು ತುಂಬಾ ದೊಡ್ಡದು ಮತ್ತು ಮುಖ್ಯವಾದ ಗುಹೆ. ಈ ಗುಹೆ ಸುಮಾರು 578ರ ಸಮಯದಲ್ಲಿ ಮಂಗಲೇಶನ ಕಾಲದಲ್ಲಿ ನಿರ್ಮಾಣ ಆಗಿದೆ. ಒಳಗಡೆ ಬಂದಾಕ್ಷಣ ಈ ದೊಡ್ಡ ಹಾಲ್ ತರ ಕಾಣಿಸೋದು ಫಸ್ಟ್ ಇಂಪ್ರೆಷನ್ ಆಗುತ್ತೆ. ಇಲ್ಲಿನ ಕಂಬಗಳು, ಮೇಲ್ಚಾವಣಿ, ಗುಹೆಗಳು ಎಲ್ಲವೂ ತುಂಬಾ ಎಲಾಬ್ರೇಟ್ ಆಗಿ ಕೆಲಸ ಮಾಡಲಾಗಿದೆ. ಇಲ್ಲಿ ವಿಷ್ಣುವಿನ ಹಲವು ರೂಪಗಳು, ನರಸಿಂಹ, ವರಾಹ, ತ್ರಿವಿಕ್ರಮ ಎಲ್ಲ ತುಂಬಾ ಡೀಟೇಲ್ ಆಗಿದೆ. ಇಲ್ಲಿ ಒಂದು ಶಾಸನವೂ ಇದೆ. ಇದು ಈ ಗುಹೆಯ ನಿರ್ಮಾಣದ ಬಗ್ಗೆ ಮಾಹಿತಿ ನೀಡುತ್ತದೆ. ಮೇಲೆ ಪೇಂಟಿಂಗ್ ಅವಶೇಷಗಳು ಕೆಲವೆಡೆ ಕಾಣಿಸ್ತವೆ. ಇದು ಕೊನೆಯದಾಗಿ ಸಿಗುವ ಗುಹೆ, 4ನೇ ಗುಹೆ. ಇದು 7ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ನಂಬ್ತಾರೆ. ನೀವು ಇಲ್ಲಿ ಗಮನಿಸಿದ್ರೆ ದೊಡ್ಡ ಹಳದಿ ಬಣ್ಣದ ಬಂಡೆ ಕಾಣಿಸುತ್ತವೆ. ಈ ಬಂಡೆ ಸ್ಟ್ಯಾಂಡ್ ಸ್ಟೋನ್ ಅಂದ್ರೆ ಮಣ್ಣು ಮತ್ತು ಕಲ್ಲುಗಳ ಲೇಯರ್ಗಳಿಂದ ಸಾವಿರಾರು ವರ್ಷಗಳಿಂದ ರೂಪುಗೊಂಡಿತು. ಇದಕ್ಕೆ ಈ ಹಳದಿ ಕೆಂಪು ಬಣ್ಣ ಬರುವುದು ಖನಿಜಗಳ ಪರಿಣಾಮ. ವಿಶೇಷವಾಗಿ ಸೂರ್ಯನ ಬೆಳಕಿನಲ್ಲಿ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಇದನ್ನ ಹತ್ತಿರ ನೋಡಿದ್ರೆ ಟೆಕ್ಸ್ಚರ್ ಕೂಡ ತುಂಬಾ ಯುನೀಕ್ ಆಗಿರುತ್ತೆ. ಇಲ್ಲಿಂದ ನೀವು ಬಾದಾಮಿ ಸಂಪೂರ್ಣ ದೃಶ್ಯ ನೋಡ್ಬೋದು. ಕೆಳಗೆ ಅಗಸ್ತ್ಯ ಕೆರೆ, ಸುತ್ತಲೂ ಕೆಂಪು ಬಂಡೆಗಳು, ಮಧ್ಯದಲ್ಲಿ ಊರು. ಈ ಹೈಟ್ ನಿಂದ ನೋಡಿದ್ರೆ ಬಾದಾಮಿ ಎಷ್ಟು ಬ್ಯೂಟಿಫುಲಿ ಪ್ಲಾನ್ಡ್ ಅಂತ ಅನ್ಸುತ್ತೆ. ಇಲ್ಲಿನ ಶಿಲ್ಪಗಳು ಸಿಂಪಲ್ ಆಗಿದ್ರು ತುಂಬಾ ಎಲಿಗೆಂಟ್ ಆಗಿದೆ. ಮೊದಲ 3 ಗುಹೆಗಳಿಂದ ಇಲ್ಲಿ ಡೆಕೋರೇಷನ್ ಕಡಿಮೆ, ಆದ್ರೆ ಕಾಮ್ನೆಸ್ ಹೆಚ್ಚು. ಇಲ್ಲಿ ನಿಂತು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ತುಂಬಾ ಪೀಸ್ಫುಲ್ ಅನ್ಸುತ್ತೆ.
ಜೈನ್ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಮಹಾವೀರ ಮತ್ತು ಇತರ ತೀರ್ಥಂಕರ ಶಿಲ್ಪಗಳನ್ನ ನೋಡ್ಬೋದು. ಈಗ ಕಾಣಿಸ್ತಾ ಇರೋದು ಅಗಸ್ತ್ಯ ಕೆರೆ. ಇದು ಸುಂದರಕ್ಕಾಗಿ ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ನೀರಿನ ಮುಖ್ಯ ಸೋರ್ಸ್ ಇದೇ ಆಗಿತ್ತು. ಈ ಕೆರೆ 7ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ, ಚಾಲುಕ್ಯರ ಕಾಲದಲ್ಲಿ. ಅಂದ್ರೆ ಕುಡಿಯೋ ನೀರ್ಗೆ, ಡೈಲಿ ಯೂಸ್ಗೆ ಎಲ್ಲದಕ್ಕೂ ಇದೇ ಕೆರೆನ ಅವಲಂಬಿಸ್ಕೊಂಡಿದ್ರು. ಈ ಕೆರೆನ ಗಮನಿಸಿದ್ರೆ ಇದು ನ್ಯಾಚುರಲ್ ಅಲ್ಲ, ಮ್ಯಾನ್ ಮೇಡು. ಈ ಕಾಲದಲ್ಲಿ ಇಷ್ಟು ದೊಡ್ಡ ನೀರಿನ ವ್ಯವಸ್ಥೆ ನಿರ್ಮಿಸಿದ್ದು ಅವ್ರ ಪ್ಲಾನಿಂಗ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅನ್ನೋದು ಗೊತ್ತಾಗತ್ತೆ. ಈ ಕೆರೆ ಸುತ್ತ ನೋಡಿದ್ರೆ ಎಲ್ಲಾ ಕಡೆ ಗುಹೆಗಳು, ದೇವಸ್ಥಾನಗಳು ಮತ್ತೆ ಕೆಂಪು ಬಂಡೆ ಕಾಣಿಸುತ್ತೆ. ಭೂತನಾಥ ದೇವಸ್ಥಾನ ಕೂಡ ಇಲ್ಲೇ ಪಕ್ಕದಲ್ಲಿದೆ. ಅದರಿಂದ ಈ ಜಾಗ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೀರಿನಲ್ಲಿ ಬಂಡೆಗಳ ರಿಫ್ಲೆಕ್ಷನ್ ಕಾಣೋದು ತುಂಬಾ ಯುನಿಕ್ ಆಗಿದೆ. ಸಂಜೆ ಸಮಯದಲ್ಲಿ ಅಂದ್ರೆ ಸೂರ್ಯಾಸ್ತ ಸಮಯದಲ್ಲಿ ಈ ವ್ಯೂ ಇನ್ನೂ ಅಮೇಝಿಂಗ್ ಆಗಿರುತ್ತೆ. ಇಲ್ಲಿ ನಿಂತು ನೋಡಿದ್ರೆ ಟೈಮ್ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ನಾವು ನೋಡ್ತಿರೋದು ಭೂತನಾಥ ದೇವಸ್ಥಾನ. ಇದು ಬಾದಾಮಿಯಲ್ಲಿ ಅತ್ಯಂತ ಸುಂದರವಾದ ಸ್ಥಳದಲ್ಲಿ ಒಂದು. ಅಗಸ್ತ್ಯ ಕೆರೆ ಪಕ್ಕದಲ್ಲೇ ಇರೋದ್ರಿಂದ ಇದ್ರ ಬ್ಯೂಟಿಯನ್ನ ಇನ್ನೂ ಜಾಸ್ತಿ ಹೆಚ್ಚು ಮಾಡುತ್ತೆ. ಈ ದೇವಸ್ಥಾನ ಕೂಡ 7ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗುತ್ತೆ. ನಂತರ ಚಾಲುಕ್ಯರ ನಂತರ ಕಾಲದಲ್ಲೂ ಇದನ್ನು ಇನ್ನಷ್ಟು ವಿಸ್ತರಿಸಲಾಗಿದೆ. ಅಂದ್ರೆ ಒಂದು ಸಮಯದಲ್ಲಿ ಕಟ್ಟಿದ ದೇವಸ್ಥಾನ ಅಲ್ಲ, ಹಲವಾರು ಹಂತಗಳಲ್ಲಿ ಅಭಿವೃದ್ಧಿಯಾಗಿದೆ. ಈ ದೇವಸ್ಥಾನ ವಾಸ್ತುಶಿಲ್ಪ ನೋಡಿದ್ರೆ ಇದು ಉತ್ತರ ಮತ್ತು ದಕ್ಷಿಣ ಭಾರತ ಶೈಲಿಯ ಮಿಕ್ಸ್ ಆಗಿ ಕಾಣಿಸುತ್ತೆ. ಅಂದ್ರೆ ನಾಗರ ಸ್ಟೈಲ್ ಮತ್ತೆ ದ್ರಾವಿಡ ಸ್ಟೈಲ್ ಎರಡರ ಪ್ರಭಾವನು ಇಲ್ಲಿ ನೋಡ್ಬೋದು. ಈ ಕಂಬ, ಮುಖಮಂಟಪ ಮತ್ತು ಸ್ಟ್ರಕ್ಚರ್ ನೋಡಿದ್ರೆ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ದೇವಸ್ಥಾನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಅದ್ರ ಲೊಕೇಶನ್. ಅಗಸ್ತ್ಯ ಕೆರೆ ನೀರಿನಲ್ಲಿ ಈ ದೇವಸ್ಥಾನದ ರಿಫ್ಲೆಕ್ಷನ್ ಕಾಣೋದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸಂಜೆ ಸಮಯದಲ್ಲಿ ಇದನ್ನ ನೋಡಿದ್ರೆ ಇನ್ನೂ ಅಮೇಝಿಂಗ್ ಆಗಿರುತ್ತೆ. ಭೂತನಾಥ ಅನ್ನೋದು ಶಿವನ ಒಂದು ರೂಪ. ಅಂದ್ರೆ ಇದು ಶಿವನಿಗೆ ಸಮರ್ಪಿತ ದೇವಸ್ಥಾನ. ಇಲ್ಲಿಗೆ ಬಂದಾಗ ಒಂದು ಕಾಮ್ ಮತ್ತು ಪೀಸ್ಫುಲ್ ಫೀಲಿಂಗ್ ಇರುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಸುತ್ತಮುತ್ತ ನೋಡಿದ್ರೆ ತುಂಬಾ ಪೀಸ್ಫುಲ್ ಅನ್ಸುತ್ತೆ. ಗುಹೆಗಳು, ಕೆರೆ, ದೇವಸ್ಥಾನ ಈ ಮೂರು ಸೇರಿ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬಾದಾಮಿಗೆ ಬಂದ್ರೆ ಈ ಜಾಗನ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಈಗ ನಾವು ಬಾದಾಮಿ ಕೋಟೆ ಭಾಗಕ್ಕೆ ಬಂದಿದ್ದೇವೆ. 6ನೇ ಶತಮಾನದಲ್ಲಿ ಪುಲಕೇಶಿ ಪ್ರಥಮ ಬಾರಿಗೆ ಈ ಬಾದಾಮಿನ ತನ್ನ ರಾಜಧಾನಿಯನ್ನಾಗಿ ಆಯ್ಕೆ ಮಾಡ್ಕೊಂಡಾಗ ಈ ಬಂಡೆಗಳ ಮೇಲೆ ಕೋಟೆ ನಿರ್ಮಾಣ ಪ್ರಾರಂಭಿಸಿದ್ರು. ಈ ಜಾಗ ಆಲ್ರೆಡಿ 3 ಕಡೆಗಳಿಂದ ಬಂಡೆಗಳು ಮೂಲಕ ಪ್ರೊಟೆಕ್ಟ್ ಆಗಿರುತ್ತೆ. ಮತ್ತೆ ಒಂದ್ ಕಡೆ ಕೆರೆ ಇದೆ, ಅದಕ್ಕೆ ಮೇಲೆ ಕೋಟೆ ಕಟ್ಟಿದ್ರು. 6ನೇ ಶತಮಾನದಲ್ಲಿ ಪುಲಕೇಶಿ ಪ್ರಥಮ ಬಾರಿಗೆ ಈ ಬಾದಾಮಿಯನ್ನು ತನ್ನ ರಾಜಧಾನಿಯಾಗಿ ಆಯ್ಕೆ ಮಾಡ್ಕೊಂಡಾಗ ಈ ಬಂಡೆ ಮೇಲೆ ಕೋಟೆ ನಿರ್ಮಾಣ ಮಾಡಿದ್ರು. ಈ ಜಾಗ ಆಲ್ರೆಡಿ 3 ಕಡೆಗಳಿಂದ ಬಂಡೆಗಳ ಮೂಲಕ ಪ್ರೊಟೆಕ್ಟ್ ಆಗಿದೆ. ಸೊ ಅದಕ್ಕೆ ಮೇಲೆ ಕೋಟೆ ಕಟ್ಟಿದ್ರು. ನಂತರ ಚಾಲುಕ್ಯರ ಕಾಲದಲ್ಲಿ ಇದನ್ನು ಇನ್ನಷ್ಟು ಜಾಸ್ತಿ ಬೆಳೆಸಿದ್ರು ಮತ್ತು ಬಾದಾಮಿ ಒಂದು ದೊಡ್ಡ ಸಾಮ್ರಾಜ್ಯದ ಕೇಂದ್ರವಾಯಿತು. ಆದ್ರೆ ಈ ಕೋಟೆ ಶಾಂತವಾಗಿರ್ಲಿಲ್ಲ. 648ರಲ್ಲಿ ಪಲ್ಲವ ರಾಜ ನರಸಿಂಹವರ್ಮ ಪುಲಕೇಶಿಯನ್ನ ಸೋಲಿಸಿ ಬಾದಾಮಿ ಮೇಲೆ ದಾಳಿ ಮಾಡಿದ. ನಗರವನ್ನು ಲೂಟಿ ಮಾಡಿದ್ರು, ಕೋಟೆ ಮತ್ತು ದೇವಸ್ಥಾನಗಳನ್ನು ಹಾಳು ಮಾಡಿದ್ರು. ಈ ಸಮಯದಲ್ಲಿ ಇಲ್ಲಿ ಇದ್ದ ಜನರು ತಮ್ಮದನ್ನು ಬಿಟ್ಟು ಓಡಿ ಹೋದ್ರು. ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಕೋಟೆ ಗೋಡೆಗಳನ್ನು ಮತ್ತೆ ದೊಡ್ಡ ಮಾಡಿದ್ರು. ಇದರಿಂದ ನಾವು ಇವತ್ತು ನೋಡುತ್ತಿರುವ ಕೋಟೆಗಳಲ್ಲಿ ವಿಭಿನ್ನ ಕಾಲದ ನಿರ್ಮಾಣ ಕಾಣಿಸುತ್ತೆ.
ಬಾದಾಮಿ ಕೋಟೆಯನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಕನಿಷ್ಠ ಅಂದ್ರೆ 2 ರಿಂದ 3 ಅವರ್ ಬೇಕು. ನೀವು ನಿಧಾನವಾಗಿ ಫೋಟೋ ಕ್ಲಿಕ್ ಮಾಡ್ಕೊಂಡು ವ್ಯೂ ಎಂಜಾಯ್ ಮಾಡ್ಕೊಂಡು ಹೋದ್ರೆ ಇನ್ನ ಜಾಸ್ತಿ ಟೈಮ್ ಬೇಕಾಗ್ಬೋದು. ಈ ವಾಕ್ ಸಿಂಪಲ್ ಆಗಿರಲ್ಲ, ಇದು ಒಂದು ಅಡ್ವೆಂಚರ್ ತರ ಅನ್ಸುತ್ತೆ. ಬಂಡೆಗಳಲ್ಲಿ ಕೆತ್ತಿದ ಮೆಟ್ಟುಗಳು, ನ್ಯಾರೋ ದಾರಿಗಳು ಅಂದ್ರೆ ಚಿಕ್ಕ ದಾರಿಗಳು, ಕೆಲವೊಮ್ಮೆ ಸ್ಟೆಪ್ಸ್ ಆಗಿರುತ್ತದೆ. ಅಂದ್ರೆ ಪ್ರತಿ ಹಂತದಲ್ಲೂ ಒಂದೊಂದು ವ್ಯೂ ಸಿಗುತ್ತೆ. ಈ ಕೋಟೆ ಸುತ್ತಾಟದಲ್ಲಿ ಹೋಗ್ತಾ ಇದ್ದಾಗ ಹಳೆ ಕೋಟೆ ಗೋಡೆಗಳು ಕಾಣಿಸುತ್ತೆ. ಇವು ಬೇರೆ ಬೇರೆ ಕಾಲದಲ್ಲಿ ನಿರ್ಮಾಣ ಆಗಿದ್ದು. ಕೆಲವು ಜಾಗದಲ್ಲಿ ವಾಚ್ ಟವರ್ ಕೂಡ ಕಾಣಿಸ್ಬೋದು. ಅಲ್ಲಿ ನಿಂತು ಆಗಿನ ಜನರು ಸುತ್ತಮುತ್ತ ಗಮನಿಸ್ತಾ ಇದ್ರು. ಸಣ್ಣ ದಾರಿಗಳು, ಸಣ್ಣ ಪ್ಯಾಸೇಜ್ ಕೂಡ ಕಾಣಿಸುತ್ತವೆ. ಮಧ್ಯದಲ್ಲಿ ಸಡನ್ ಆಗಿ ಸಿಗೋ ವ್ಯೂ ಪಾಯಿಂಟ್, ಅಲ್ಲಿ ನಿಂತು ನೋಡಿದ್ರೆ ಕೆಳಗಿನ ಕೆರೆ ಮತ್ತು ನಗರ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಈ ವಾಕ್ ನಲ್ಲಿ ಬೆಸ್ಟ್ ಪಾರ್ಟ್ ಅಂದ್ರೆ ಯಾವಾಗ್ಲೂ ವ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ ನಿಮಿಷಕ್ಕೂ ಒಂದೊಂದು ಹೊಸ ಆಂಗಲ್ ನಲ್ಲಿ ಬಾದಾಮಿ ಕಾಣಿಸುತ್ತೆ. ಇದು ಕೂಡ ಈ ಪ್ರದೇಶದ ಒಂದು ಪ್ರಮುಖ ದೇವಸ್ಥಾನ. ಈ ದೇವಸ್ಥಾನಗಳು ಈ ಜಾಗದ ರಿಲಿಜಿಯಸ್ ಇಂಪಾರ್ಟೆನ್ಸ್ ಅನ್ನು ತೋರಿಸುತ್ತೆ. ಇಲ್ಲಿ ಸುತ್ತಾ ಇದ್ದಾಗ ಇದು ಕೇವಲ ಕೋಟೆ ಅನ್ಸೋದಿಲ್ಲ, ಇದು ಎಷ್ಟೋ ಶತಮಾನದ ಹಿಸ್ಟ್ರಿ ನೋಡಿದ ಜಾಗ ಅಂತ ಫೀಲ್ ಆಗುತ್ತೆ. ಬಾದಾಮಿ ಕೋಟೆ ನೋಡಿದು ಕೇವಲ ಸೈಟ್ ಸೀಯಿಂಗ್ ಅಲ್ಲ, ಇದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್. ನೀವು ಇಲ್ಲಿ ಬಂದ್ರೆ ಈ ಕೋಟೆ ಸುತ್ತಾವಣವನ್ನು ತಪ್ಪಿಸ್ಕೊಳ್ಬೇಡಿ.
ಕೋಟೆ ಮೇಲ್ಭಾಗದಲ್ಲಿರುವುದು ಅಪ್ಪರ್ ಶಿವಾಲಯ. ಇಲ್ಲಿಗೆ ಬಂದ್ಮೇಲೆ ಸಿಗೋ ವ್ಯೂ ಇದು ಬಾದಾಮಿಯ ಬೆಸ್ಟ್ ವ್ಯೂದಲ್ಲಿ ಒಂದು. ಇಲ್ಲಿಂದ ಕೆಳಗೆ ನೋಡಿದ್ರೆ ಕೆರೆ, ಗುಹೆ, ಬಂಡೆ ಎಲ್ಲಾ ಫ್ರೇಮ್ ನಲ್ಲೂ ಕಾಣಿಸುತ್ತೆ. ಈ ಕೋಟೆ ಸುತ್ತಾಟದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ, ಬಹಳ ಜನ ಮಿಸ್ ಮಾಡ್ತಾರೆ. ಇವು ಏನ್ಷಿಯಂಟ್ ಸ್ಟೋನ್ ಗ್ರೇನರೀಸ್, ಅಂದ್ರೆ ಧಾನ್ಯ ಸಂಗ್ರಹಿಸಲು ಬಳಸಿದ ಸ್ಟ್ರಕ್ಚರ್. ಇವು ಡೋಮ್ ಶೇಪ್ ನಲ್ಲಿ ಇರುತ್ತವೆ. ದಪ್ಪ ಕಲ್ಲಿನ ಗೋಡೆಗಳು ಒಳಗಿನ ಟೆಂಪರೇಚರ್ ಕೂಲ್ ಆಗಿರುತ್ತೆ. ಸಣ್ಣ ಓಪನಿಂಗ್ ವೆಂಟಿಲೇಷನ್ ಮತ್ತು ಸೆಕ್ಯೂರಿಟಿಗಾಗಿದೆ. ಇವು ನೋಡಿದ್ರೆ ಆಗಿನ ಕಾಲದ ಪ್ಲಾನಿಂಗ್ ಎಷ್ಟು ಅಡ್ವಾನ್ಸ್ ಆಗಿತ್ತು ಅನ್ನೋದು ಅರ್ಥಕೊಳ್ಬಹುದು.